ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್, ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್. ವೀಕ್ಷಕರೇ, ಒಬ್ಬ ಕಲಾವಿದ ಒಂದು ಪಾತ್ರ ಮಾಡಿ ಸೈ ಅನ್ನಿಸ್ಕೊಳ್ಳೋದೇ ಕಷ್ಟ. ಸ್ತ್ರೀಯಾಗಿ ಪುರುಷ ಪಾತ್ರ ಮಾಡಿ ಸೈ ಅನ್ನಿಸ್ಕೊಳ್ಳೋದು ಇನ್ನೂ ಕಷ್ಟ. ಅಂಥದ್ರಲ್ಲಿ ಇಲ್ಲೊಬ್ಬ ಕಲಾವಿದೆ ಪುರುಷ ಪಾತ್ರ 10 ಪಾತ್ರಗಳನ್ನು ಮಾಡಿದ್ದಾರೆ. ಎಲ್ಲ ಪಾತ್ರಗಳಿಗೂ ಸೈ ಅನ್ನಿಸ್ಕೊಂಡಿದ್ದಾರೆ. ಅವ್ರು ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಅವರೇ ನಮ್ಮ ದೊಡ್ಡಮ್ಮ ಪಂಕಜಮ್ಮ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಅಮ್ಮ, ನೀವು ನಾಟಕಗಳಲ್ಲಿ ಪುರುಷ ಪಾತ್ರ ಮಾಡಿದ್ದೀರಾ ಅಂತ ಹೇಳಿದ್ರಿ. ಆ ಪಾತ್ರಗಳ ಬಗ್ಗೆ ಹೇಳಿ ಅಮ್ಮ. ಫಸ್ಟು ಆಂಜನೇಯನ ಪಾತ್ರ ಒಂದು ಏನಂದರೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಇನ್ನೂ ಸ್ಟೇಜ್ಗೆ ಹೋಗಿದ್ದಿಲ್ಲ. ಒಂದು ಹಳ್ಳಿಲಿ ನಾಟಕಕ್ಕೆ ಕರೆಸಿದ್ರು, ನಾನು ಗೆಸ್ಟಾಗಿ ಹೋಗಿ ಕೂತಿದ್ದೆ. ಅದು ಬೆಳಗ್ಗೆ ಬರೋದು ಆಂಜನೇಯನ ಪಾತ್ರ, ಸಂಪೂರ್ಣ ರಾಮಾಯಣ ಅಂದರೆ ಅದು ಬೆಳಗ್ಗೆ ಆಂಜನೇಯನ ಪಾತ್ರ ಬರೋ ಸೀನು. ಆ ಬರೋ ಸೀನ್ಲಿ ಏನಾಗ್ಬಿಟ್ಟಿದೆ, ಹಾರ್ಮೋನಿ ಮಾಸ್ಟರ್ ಏನು ಮಾಡಿದ್ರು, ಆಂಜನೇಯನ ಪಾತ್ರನ ಆಕಾಶದಿಂದ ಹಾರ್ಕೊಂಬರಂಗೆ ಮಾಡ್ತೀವಿ, ಬಂದು ಆಂಜನೇಯ ಕೆಳಗೆ ಬರಂಗೆ ಮಾಡ್ತೀವಿ ನಾವು. ರಾಮ ಲಕ್ಷ್ಮಣ ಇರ್ತಾರೆ ಆ ಸನ್ನಿವೇಶ. ಆಮೇಲೆ ನೀವು ಮುದ್ರಿಕೆ ಕೊಡ್ತಾರೆ, ಸೀತೆಗೆ ತೊಗೊಂಡೋಗಿ ಕೊಡೋ ಸೀನ್ ಹಾಡಾಡ್ಬೇಕಲ್ಲಿ ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ರು. ಅದು ಕೊನೆ ಸೀನ್ ಅದು ಇದ್ದಿದ್ದಲ್ಲಿ ಎರಡು ಮೂರು ಸೀನ್ ಇತ್ತು. ಪಾಪ ಅವ್ರೇನು ಮಾಡಿದ್ದಾರೆ, ಈ ಪರದೆ ಸುತ್ತಿ 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 ಆಂಜನೇಯನ ಕಟ್ಟಿ ಮಲಗಿಸಿದ್ದಾರೆ ಮೇಲೆ ಅವ್ರಿಗೆ, ಅಯ್ಯಪ್ಪನಿಗೆ. ಇಲ್ಲಿ ರಾಮ ಲಕ್ಷ್ಮಣ ಬಂದ್ಬಿಟ್ಟಿದ್ದಾರೆ. ಪರದೆ ಬಿಡೋನು ಇಲ್ಲ, ಎಲ್ಲೋ ಹೊಂಟೋಗ್ಬಿಟ್ಟಿದೆ. ಅಯ್ಯೋ ಆಂಜನೇಯನ್ ಬಿಡ್ರೆ, ಆ ಸೀನ್ ಬಂದೈತೆ, ರಾಮ ಲಕ್ಷ್ಮಣ ಬಂದರೆ ಬಿಡ್ರೆ ಅಂತ ಬಡ್ಕೋತಾ ಇದ್ದಾರೆ. ಒಬ್ಬರು ಇಲ್ಲ, ಯಾರೋ ನಾಟಕ ನೋಡೋಕೆ ಬಂದು ನಿಂತಿದ್ನಲ್ಲ, ಅವ್ನು ಪರದೆ ಬಿಟ್ಬಿಟ್ಟ ಧಾಬ್ ಅಂತ. ನಿಧಾನಕ್ಕೆ ಬಿಡ್ಬೇಕಲ್ಲ, ಪರದೆನೇನು ಮಾಡ್ಬಿಟ್ಟ, ಕಟ್ಟಿದ್ದು ಧಾಬ್ ಅಂತ ಬಿಟ್ನಲ್ಲ, ಆಂಜನೇಯ ಧಾಬ್ ಅಂತ ಕೆಳಗೆ ಬಿದ್ದಿಂಗೆ ಸೊಂಟ ಅವನಿಗೆ ಏಟಾಗ್ಬಿಡ್ತು. ಅವನು ಆಂಜನೇಯನ ಡೈಲಾಗ್ ಹೇಳ, ಇದಾಕಯ್ಯ, ಪರದೆ ಬಿಟ್ಟವನ್ನೆಲ್ಲ ಅವ್ನು ಕರ್ಕೊಂಬ, ಮೊದಲು ನಾನು ಡೈಲಾಗ್ ಹೇಳ್ತೀನಿ, ಅಲ್ಲಿವರೆಗೂ ಹೇಳಲ್ಲ ಅಂತ ಅವನು. ಮತ್ತೆ ಬಿದ್ದು ನೋವಾಗಿದೆ, ಇಲ್ಲ ನನ್ನ ಸೊಂಟ ನೋವಾಗೈತೆ, ನೀನು ಡೈಲಾಗ್ ಹೇಳ ಅಂತೀಯಲ್ಲ ಮೈಸ್ಟ್ರೆ, ಹೋಗ ನಾ ಹೇಳಲ್ಲ ಅಂತ ಕೂತ್ಕೊಂಡ್ಬಿಟ್ಟ. ನಾಟಕ ಆಡಲೇಬೇಕು ಅವರು. ಅವಾಗ ನಾನು ಕರೆದ್ರು, ಏನಾದ್ರು ಬೇಗ ಫಾಸ್ಟಾಗಿ ನಾವು ರೆಡಿ ಮಾಡಿ ಮೇಕಪ್ ಇದೆಲ್ಲ ನಾವು ಮಾಡಿಸ್ತೀವಿ, ಅಲ್ಲಿವರೆಗೆ ಡ್ಯಾನ್ಸ್ ಗೀನ್ಸು ಭರತನಾಟ್ಯ ರಾವಣನ ದರ್ಬಾರ್ ಮಾಡಿ ಡ್ಯಾನ್ಸ್ ಬಿಟ್ಟಿರ್ತೀವಿ, ಬೇಗ ಬನ್ನಿ ಹೋಗಿ ಅಂದರು. ಸರಿ ಎಲ್ಲ ಏನು ಫಾಸ್ಟಾಗಿ ಮಾಡಿ ಹಂಗೆ ಬಡ ಅದು ಕಟ್ಟಿ ಇದು ಕಟ್ಟಿ ಹಂಗೆ ಕಟ್ಟಿ ಹಿಂಗೆ ಕಟ್ಟಿ ಹಂಗೋ ಬಂದು ಹಿಂಗೆ ನಿಂತ್ಕೊಂಡೆ. ಆಂಜನೇಯನಿಗೆ ಹಾಡಾಡಬೇಕು, ಮುದ್ರಿಕೆ ಸೀತೆ ಕೊಟ್ಟಿರ್ತಾರಲ್ಲ, ಆ ಟೈಮಲ್ಲಿ ಅಲ್ಲಿ ಸೀತಾಮಾತೆ ಉರುಳಾಕೋತಾ ಇರ್ತಾಳೆ. ನಾನು ಸಾಯ್ತೀನಿ ಇರಲ್ಲ ಅಂತ ರಾವಣನ ಕಾಟ ತಳ್ಳಿಲಾರ್ದೆ ಹಿಂಗೆ ತನ್ನ ಕೂದಲೇ ಹಾಕೋತಾ ಇರ್ತಾಳೆ. ನಾವು ಬಂದು ಒಳ್ಳೆ ತಡಿಬೇಕು, ಅಲ್ಲಿಂದನೇ ಹಾಡ್ಬೇಕು. ಎಲ್ಲಿ ಮೈಕಲ್ಲಿ ಅಷ್ಟು ದೂರದಿಂದ ಹೇಳ್ಬೇಕು ನಾನು. ಆ ಸಾಂಗ್ ಅದು. ತಡೆ ತಡೆ ತಡೆಯಮ್ಮ, ತಡೆ ತಡೆಯಮ್ಮ, ಆತ್ಮವಧೆ ಹೇಳಿತನ ದುಡುಕದಿರು ಪೇಳುವೆನು ಶ್ರೀರಾಮನಾಣೆ. ರಾಮನಾಣೆ. ರಕ್ಕಸರ ಪಾಳ್ಯಯದಿ, ರಕ್ಕಸರ ಪಾಳ್ಯಯದಿ ರಾಮನಾಮವ ನುಡಿವ ನೀನದಾವನೋ ಧನ್ಯ ಸಂಪನ್ಯ ಮಾನ್ಯ. ಅಂಜನ ಸಂಜಾತ ಆಂಜನೇಯನೇ ನಾನು, ಅಂಜನ ಸಂಜಾತ ಆಂಜನೇಯನೇ ನಾನು, ನಿನ್ನ ರಸ ರಾಮ ಬಂಟನಮ್ಮ, ರಾಮ ಬಂಟನಮ್ಮ. ಯಾರಾದೊಡೆ ನಿನ್ನ ಪ್ರಾಣದಾತ, ಬೇರಲ್ಲ ವಾಯುನಂದನ ನೀತ. ರಾರಾಜಿಸೈ ಪರಮ ಭಕ್ತ ಪೂತ, ಶ್ರೀರಾಮದೂತ ಹನುಮಂತ ಮಾತಾ ಮಾತಾ ಮಾತಾ. ಜೈ ಶ್ರೀರಾಮ್. ಏನು ಜನ ಮೇಡಮ್ ಕ್ಲಾಪ್ಸು, ಗೊತ್ತೇ ಇಲ್ಲ ಯಾರಿಗೂ ನಾನು ಲೇಡೀಸು ಅಂತ, ಒಬ್ಬರಿಗೂ ಗೊತ್ತಿಲ್ಲ. ಎಲ್ಲ ಬರ್ತಾರೆ, ಮಂಗಳಾರತಿ ಎತ್ತುತ್ತಾರೆ, ಕಾಲಿಗೆ ಬೀಳ್ತಾರೆ, ಆಂಜನೇಯ ಒಳ್ಳೇದು ಮಾಡಪ್ಪ, ಎಲ್ಲ ಊರಿಗೆ ಒಳ್ಳೇದಾಗಂಗೆ ಮಾಡಪ್ಪ ಅಂತಾರೆ. ನನಗೆ ಕೈಕಾಲು ವೈಬ್ರೇಷನ್ ಸ್ಟಾರ್ಟ್ ಆಗಿದೆ. ಪಾತ್ರ ಅನ್ನೋದು ನಾವು ಅದರಲ್ಲಿ ಪರಕಾಯ ಪ್ರವೇಶ ಮಾಡಿ ಮಾಡ್ತೀವಲ್ಲ, ಅಲ್ಲಿ ನಾವಾಗಿರಲ್ಲ. ಆ ಭಗವಂತ ನಮ್ಮನ್ನು
ಅದಕ್ಕೆ ತುಂಬಿಸ್ತಾನೆ. ಹೌದು. ಆ ತುಂಬಿಸಿ ಮಾಡಿದಾಗಲೇ ಅದಕ್ಕೆ ಕಳೆ. ಅವತ್ತು ಎಷ್ಟು ಜನ ಮೇಡಮ್ ಹಾರ ಹಣ್ಣು ಕಾಯಿ ಹೊಡೆದು ದೇವರೇ ಬಂದವನೇ ನನಗೆ ಜನ ಆ ಭಾವನೆಯಲ್ಲಿ ನನ್ನ ನೋಡ್ತಾ ಇದ್ರು ಮೇಡಮ್ ಅವತ್ತು. ಅದು ನನಗೆ ಬಹಳ ಇವತ್ತು ನಾನು ಎಲ್ಲೇ ಹೊರಗಡೆ ಬರಬೇಕಾದ್ರೂ ಹನುಮ ಚಾಲೀಸು, ರಾಮ ತಾರಕ ಮಂತ್ರ, ಪಂಚಾಕ್ಷರಿ ಮಂತ್ರ ಪ್ರತಿಯೊಂದೂ ಎಷ್ಟು ಸ್ತೋತ್ರಗಳಿದೆಯೋ ನಾ ಯಾವ ಬುಕ್ಕು ನೋಡಲ್ಲ, ಹಂಗೆ ಹೇಳ್ಕೊಂಬರ್ತೀನಿ. ಜಯ ಹನುಮಾನ ಜ್ಞಾನ ಗುಣ ಸಾಗರ, ಜಯ ಕಪೀಶ ತಿಲೋಕ ಉಜಾಗರ, ರಾಮದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತನಾಮ ಹೇಳ್ಕೊಂಡೇ ಬರ್ತಿರ್ತೀನಿ. ಡೈಲಾಗ್ ಕೇಳ್ತಿದ್ರೆ ಅಮ್ಮ ಆಂಜನೇಯನೇ ಕಣ್ಮುಂದೆ ಬಂದಂಗಿದೆ. ಇದನ್ನ ಬಿಟ್ಟು ಕೂಡ ನೀವು ದುರ್ಯೋಧನನ ಪಾಠ ಕೂಡ ಮಾಡಿದ್ರಿ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಹೇಳಿ ಅಮ್ಮ. ಅದು ಆ ಪಾತ್ರ ಮಾಡಬೇಕಾದ್ರೂ ಅಷ್ಟೇ, ದೊಡ್ಡ ಕಿರೀಟ ಸರ್ಪದ್ದು 7-8 ಸರ್ಪ ಕಿರೀಟ ಹಾಕ್ಬಿಟ್ಟಿದ್ದಾರೆ. ಪಾತ್ರಕ್ಕೆ ದರ್ಬಾರಲ್ಲಿ ಬಂದು ಕೂತಿದ್ದೀನಿ, ಹಿಂಗೆ ಸ್ಟೆಪ್ ಎತ್ತಿ ಕೂತ್ಕೋಬೇಕು ಮೇಲೆ ಕೂತಿದ್ದೀನಿ. ನನಗೆ ದೃಷ್ಟಿ ಆದಂಗಾಗಿ ಹಿಂಗೆ ಚಕ್ರ ಬರೋಕ್ಕೆ ಶುರು ಆಯಿತು. ಎಲ್ಲ ಏನಾಯ್ತು ದುರ್ಯೋಧನವರು, ಆ ಯಮ್ಮನಿಗೆ ಏನಾಯ್ತು, ಅವ್ರು ಯಾರೋ ಅಲ್ಲಿ ಪರದೆ ಕೆಲಸ ಮಾಡೋ ಯಮ್ಮ ಕಸ ಗುಡಿಸೋರು, ಅವ್ರು ಬಂದು ಸೆರಗಲ್ಲೆಲ್ಲ ದೃಷ್ಟಿ ತೆಗೆದು ಏನೇನೋ ಮಾಡಿ ಅದು ಒಂಥರ ಹೊಸ ಕಿರೀಟ. ಎನ್ ಟಿ ರಾಮರಾವ್ ಆಗ್ತಿದ್ರಂಥದ್ದು ಅಂಥದ್ದು. ಅದು ತೂಕ ಬೇರೆ, ಇಲ್ಲಿ ಸ್ಪಂಜ್ ಹಾಕ್ಬಿಟ್ಟಿದ್ರು, ವೆಯ್ಟ್ ಬೇರೆ. ಅದು ಗದೆ ಹಿಡ್ಕೊಂಡು ಸ್ಟೇಜಲ್ಲಿ ನಿಂತ್ಕೋಬೇಕು, ಆಮೇಲೆ ಹಾಡಾಡಬೇಕು. ಹಾಡುಗಳು ಕಂದ ಪದ್ಯಗಳು ಬೇರೆ ಹಾಡಬೇಕು. ಕಂದ ಪದ್ಯ ಇಲ್ಲ ಅಂದರೆ ನಾಟಕನೇ ಇಲ್ಲ ಅಲ್ಲಿ. ಅಲ್ಲೇನಾಗುತ್ತೆ, ಫಸ್ಟು ಬರ್ತಾನೆ ದುರ್ಯೋಧನ, ಅರ್ಜುನ ದುರ್ಯೋಧನ ಇಬ್ಬರು ಇರ್ತಾರೆ, ಕೃಷ್ಣ ಮಧ್ಯೆ ಇರ್ತಾನೆ. ಕೃಷ್ಣನ್ನ ಅರ್ಜುನ ಪಡ್ಕೋಬೇಕು ಅಂತಿರ್ತಾನೆ. ದುರ್ಯೋಧನ ಅಕ್ಷಯಣಿ ಸೇನೆ ತಗೊಂಡಾಗ ಇವನೇ ಅವ್ನು ಕೃಷ್ಣ ಹಾಕ್ಬೇಕು ಅನ್ನೋ ಅಹಂಕಾರ ಇರ್ತದೆ ಇವನಿಗೆ. ಆವಾಗ ಇವನು ಕೃಷ್ಣ ಅಲ್ಲಿ ಕಣ್ಸನ್ನೆ ಮಾಡ್ತಿರ್ತಾನೆ. ಯಾರಿಗೆ? ಅರ್ಜುನನ್ಗೆ. ನನ್ನನ್ನೇ ಕೇಳು, ಅವನು ನಾನು ಕೇಳೋ ಮೊದಲು ನೀನು ಕೇಳ್ಕೊ ಅನ್ನೋ ಥರ ಸನ್ನೆ ಮಾಡ್ತಿರ್ತಾನೆ. ಕಣ್ಣು ನೋಡಿತಾ ಇರ್ತಾನೆ ಅವನಿಗೆ ಕೃಷ್ಣ. ಅದನ್ನು ಅವ್ನು ನೋಡ್ಬಿಡ್ತಾನೆ ದುರ್ಯೋಧನ. ಅಲ್ಲಿಂದ ದುರ್ಯೋಧನ ಒಂದು ಕಂದ ಪದ್ಯ ಆಡ್ತಾನೆ. ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ, ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸೇ, ಮೃತ್ಯು ತಾಂಡವ ನೃತ್ಯ ಸಿಂಹನಾದ, ಧರಣಿ ಸಾಹಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಲಂಕ ಸಹಿಸಲಾರ, ರಣದೋಳ್ ಆಯುಧವಂ ಧರಿಸದಿರೇ, ರಣದೋಳ್ ಆಯುಧವಂ ಧರಿಸದಿರೇ, ಪಾಂಡವರನಂತೂ ಪಾಲಿಪೆಯೋ, ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ, ಓನ್ಸ್ವೋರ್ ಅನ್ನೋರು 2 ಸರಿ ಹೇಳ್ಸೋರು. ನನಗೂ ಹಂಗೆ ಅನ್ನಿಸ್ತೀವಿ ಆ ಥರ ಹೇಳ್ಸೋರು. ಆಮೇಲೆ ಕೃಷ್ಣನಿಗೆ ನಾನು ತಿರ್ಗಾ ಡೈಲಾಗ್ ಹೇಳಬೇಕು, ಅದು ಇಮಿಡಿಯೇಟೇ ತಗೋಬೇಕು. ಇಷ್ಟು ಆಡಿ ಇಷ್ಟೆಲ್ಲ ಸುಸ್ತಾಗ್ತಿರ್ಲಿಲ್ವಾ ಅಮ್ಮ? ಇಲ್ಲ, ಅದು ಏನೋ ಎನರ್ಜಿ ನನಗೆ. ನೀವು ಫಿಲಮಲ್ಲಾದರೂ ಅಷ್ಟೇ ಎಲ್ಲೇ ನಾನು ಕರೆದ್ರು ಡೈಲಾಗ್ಗಳು ಕೊಟ್ಟರೆ ನನಗೆ ಓದೋಕ್ಕೆ ಬರುತ್ತಿಲ್ಲ. 2ನೇ ಕ್ಲಾಸ್ ಓದಿರೋದು. ಆಮೇಲೆ ಅಕ್ಷರಗಳು ಹೆಂಗೆ ಬರೀಬೇಕು ಅನ್ನೋದು ಗೊತ್ತಿಲ್ಲ, ಒತ್ತು ದೀರ್ಘ ಬರೆಯೋಕ್ಕೆ ಬರಲ್ಲ. ನೀವು ನನಗೀಗ ಒಂದು ಡೈಲಾಗ್ ಹೇಳಿದ್ರೆ 2 ನಿಮಿಷದಲ್ಲಿ ರಿಪೀಟ್ ಹೇಳ್ತೀನಿ, ಒಂದೇ ಟೇಕಲ್ಲಿ ಮಾಡ್ತೀನಿ ಫಿಲಮಲ್ಲಿ. ಅದು ಏನೋ ಗಾಡ್ ಗಿಫ್ಟು ನನಗೆ ಭಗವಂತ ಕೊಟ್ಟಿರೋದು. ಮಾಸ್ಟ್ರುಗಳು ಅದೇ ಅನ್ನೋದು, ಅಲ್ಲಮ್ಮ ಓದೋಕ್ಕೆ ಬರಲ್ಲ, ನಾವಿಲ್ಲಿ ಕೂತ್ಕೊಂಡು ಹೇಳ್ತಿದ್ದಂಗೆ ತಲೆಗೆ ಹಾಕೊಂಡು ಇಮ್ಮಿಡಿಯೇಟ್ ನಾದಿಗಳು ಪಾಠ ಮಾಡ್ತೀನಿ ಅಂತಲ್ಲಮ್ಮ. ಹೆಂಗಮ್ಮ ನೀನು ಪಾತ್ರ ಒಂದೇ ದಿನದಲ್ಲಿ ಪಾಠ ಮಾಡ್ತೀಯಲ್ಲಮ್ಮ, ದುರ್ಯೋಧನಂದು ರಾವಣಂದೆಲ್ಲ ಅನ್ನೋರು. ಅದು ದೇವ್ರು ಕೊಟ್ಟಿರೋ ವರ, ಮಾಡಿರೋ ಆಶೀರ್ವಾದ. ಕೆಲವ್ರಿಗೆ ನೀವು ತಿಂಗಳಾನ್ಗಟ್ಲೆ ಬುಕ್ ಕೊಡಿ, ಒಂದಲ್ಲಿ ಸೈಕಲ್ ಹೊಡಿತಾರೆ, ಹಿಂದೊಂದು ಮುಂದಕ್ಕೆ ಹೇಳ್ಬಿಡ್ತಾರೆ. ಹಂಗೂ ಎಷ್ಟೋ ಜನ ನಾನು ತಪ್ಪಿಸ್ಬೇಕು ಡೈಲಾಗ್ನ ಅಂತ ಸ್ಟೇಜಲ್ಲಿ ಹಿಂದೊಂದು ಮುಂದಕ್ಕೆ ಹೇಳೋರು. ನಾನು ಸ್ಟೇಜಲ್ಲಿ ಹೇಳ್ಬಿಡ್ತಿದ್ದೆ, ಇದಲ್ಲ ಡೈಲಾಗು, ಅದು ಕರೆಕ್ಟಾಗಿ ಮಾತಾಡಿ ಅಂತ ಹೇಳ್ತಿದ್ದೆ. ನನಗೆ ಅವಮಾನ ಆಗಲಿ, ಸ್ಟೇಜಲ್ಲಿ ಇವಳಿಗೆ ಹೆಸರು ಬರಬಾರ್ದು ಅನ್ನೋ ರೀತಿಲಿ ಬಹಳ ತೊಂದರೆ ಮಾಡೋರು. ಆದರೂ ಭಕ್ತಿರ್ಲಿಲ್ಲ, ನಾನು ಸ್ಟೇಜಲ್ಲೇ ಗಂಡಾಗುಂಡಿ ನಿಂತ್ಕೊಂಡ್ಬಿಡ್ತಿದ್ದೆ. ಆ ಥರ ಕಷ್ಟಪಟ್ಟೆ. ಆವಾಗ ಶಕುನಿ ಬಂದು ನನಗೆ ಒಂದು ಮಾತು ಹೇಳ್ತಾನೆ, ನಿನಗೆ ಪಾಂಡವರು ಈ
ಅವ್ರಿಗೆ ದ್ಯೂತ್ಯದಲ್ಲಿ ಹೆಂಗೆ ಇದು ಸೋಲ್ಸ್ಬೇಕೆಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಕ್ ಬರ್ತಾನೆ. ಅವ್ನು ಬರೋಕ್ಕೂ ಮುಂಚೆ ದುರ್ಯೋಧನ ತನ್ನ ಒಂದು ಸಮಾಲೋಚನೆ ಇರ್ತಾನೆ. ಆಗ ಒಂದು ಡೈಲಾಗ್ ಹೇಳ್ತಾನೆ, ಕೌರವೇಶ್ವರ ಕೌರವೇಶ್ವರನೆಂಬ ಪಂಚ ಶಬ್ದಗಳ ಪರಮಾರ್ಥವನ್ನರಿಯದೆ ಪರಿತಪಿಸುತ್ತಿದೆ ಪಾಂಡವರ ಈ ಜಡದ ಸೃಷ್ಟಿ. ಪಾಂಡವರ ಪ್ರತಿಷ್ಠೆಯೇ ಧರ್ಮವೆಂದು, ನ್ಯಾಯವೆಂದು, ಶ್ರೇಷ್ಠವೆಂದು ಸಿದ್ಧಾಂತ ಮಾಡಿಬಿಟ್ಟಿದೆ ಈ ವಿಚಿತ್ರ ಸೃಷ್ಟಿ. ಆದರೆ ಇವರೆಂಬಲ್ಲರು ಈ ಕೌರವೇಶ್ವರನ ಕೆಚ್ಚದೆಯಲ್ಲಿ ಪ್ರಜ್ವಲಿಸುತ್ತಿರುವ ಕ್ಷಾತ್ರ ತೇಜದ ಪರಮಾರ್ಥವನ್ನು ಅದು ಅರ್ಥವಾಗಬೇಕಾದರೆ ಕಾದು ನೋಡಬೇಕು ಕುರು ಪಾಂಡವರ ಭೀಕರ ಸಂಗ್ರಾಮದಲ್ಲಿ. ಹೌದು, ಒಂದೇ ಸಮಯ ಹೇಳಬೇಕು ಉಸಿರು ಕಟ್ಕೊಂಡು ಡೈಲಾಗ್ಗಳನ್ನ. ಆದರೆ ಆ ಶಕ್ತಿ ನನಗೆ ಈಗಲೂ ನೀವು ಮುಂಚೆ ಮಾಡಿದ್ನಲ್ಲ ಅದೇ ವಾಯ್ಸು ಭಗವಂತ ಕೊಟ್ಟು. ನಾನು ಅದೇ ಅನ್ಕೊಂತಿದ್ದೆ, ಇವಾಗಲೇ ಹಿಂಗೆ ಮಾಡ್ತಿದ್ದೀರಾ ಅಂದರೆ ನಾ ಏಜಲ್ಲಿ ಇನ್ನು ಹೆಂಗೆ ಮಾಡಿರ್ಬೋದು, ಇನ್ನೆಷ್ಟು ವಾಯ್ಸ್ ಇರ್ಬೋದು ಆ ಟೈಮಲ್ಲಿ. ಮೈಕೆ ಎಲ್ಲ ಸ್ಟೇಜೇ ಜನ ಅನ್ನೋರು. ನಾನು ಒಂದೊಂದು ಡೈಲಾಗಿಗೂ ಸರ್ವಮಂಗಳ ಅಮ್ಮ ದ್ರೌಪದಿ ಮಾಡೋರು, ನಾನು ದುರ್ಯೋಧನ ಮಾಡೋನು. ಆ ಸೀನಲ್ಲಿ ಅವಳನ್ನ ಸೀರೆ ಎಳ್ಕೊಂಬರೋ ಸೀನಲ್ಲಿ ದರ್ಬಾರಲ್ಲಿ ಒಂದು ಕ್ಲಾಪ್ಸ್ ಇಲ್ಲದೆ ನನಗೂ ಕೃಷ್ಣಗೂ ಪೈಪೋಟಿ ಬಿದ್ದುಬಿಡೋದು ಹಾಡಲ್ಲೇ. ಕತಿ ಬೇಡೈಸು ಯೋಧನನೆ ತೋರಿಗ ಖ್ಯಾತಿಗೊಳ್ಳು ಸೈರಣಿ, ಅದಕ್ಕಿಂತು ಒದರುವೆ ಅದೇ ಮಾತ ಬಗಳುವೆ, ಅದಕ್ಕಿಂತು ಒದರುವೆ ಅದೇ ಮಾತ ಬಗಳುವೆ, ಕುಲಹೀನ ಕುಲವ ಮರತೆಯ ದುರದಳು ಕಡಿಯದೆ ಬಿಡುವೆನೆ. ಈ ಥರ ಎಲ್ಲ ಹಾಡುಗಳು ಪೈಪೋಟಿ ಒಬ್ರಿಗೊಬ್ರು ಕಾಂಪಿಟೇಷನ್ ಮಾಡಿ ಮಾಡಬೇಕು. ಬಿಡ್ತಿರ್ಲಿಲ್ಲ, ಕ್ಲಾಪ್ಸ್ ಇಲ್ಲದೆ ಮತ್ತು ಹೊರಗಡೆ ಬರ್ತಾನೆ ಇರಲಿಲ್ಲ ಒಳಗಡೆ. ನಾನು ಒಂದೊಂದು ಸೀನ್ಗೂ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮುನಿ ವೆಂಕಟಪ್ಪ ಅಂಥೇಳಿ, ಪುಷ್ಪ ಮುನಿ ವೆಂಕಟಪ್ಪ ಅಂಥೇಳಿ ಮೇಡಮ್ಮು, ಅವ್ರು ಫಸ್ಟು ವಜ್ರಪ್ಪನವ್ರಿಗೆ ಇದನ್ನು ಮಾಡಿಸಿ ಅವಳ ಕೈಲಿ ಅಂಥೇಳಿ ಆ ಅಮ್ಮ ನನ್ನ ಕೈಲಿ ಮಾಡಿದ್ರು. ಅವ್ರು ಕರ್ಣ ಮಾಡಿದ್ರು. ಎಲ್ಲ ಲೇಡೀಸೇ, ಪ್ರತಿಯೊಂದು ಪಾತ್ರನೂ ಲೇಡೀಸೇ. ಎಲ್ಲ ಪಾತ್ರಗಿನ್ನ ಫಸ್ಟ್ ದುರ್ಯೋಧನ ಪಾತ್ರ ಮಾಡಿ ಅವ್ರು ಕರೀರಿ ಅನ್ನೋದು. ವಕೀಲರ ಸಂಘದಲ್ಲಿ ನಾಟಕ ಮಾಡಿಸಿದ್ರು ಕಾಂಪಿಟೇಷನ್ನು. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸು, 3ನೇ ಪ್ರೈಸ್ ಅಂತ ಇಟ್ಟಿದ್ರು. ರೇವಣ್ ಸಿದ್ದೆ ಅವರು ಕಮಿಷನರು, ಸುಬ್ಬಾರೆಡ್ಡಿ ವಕೀಲರ ಸಂಘದ ಅಧ್ಯಕ್ಷರು, ಬಾರ್ ಲಾಯರ್ ಅಸೋಸಿಯೇಷನ್ದಿಂದ ನಾಟಕ ನಡೀತು. ನಾನೇ ದುರ್ಯೋಧನ, ಎಲ್ಲ ಪೊಲೀಸು ವಕೀಲರು ಎಲ್ಲರೂ ಸೇರಿಸಿ ಮಾಡಿಸಿದ್ರು. ರೇವಣ್ ಸಿದ್ದೇನವರು ಫಸ್ಟ್ ಪ್ರೈಸ್ ಆ ಅಮ್ಮಂಗೆ ಕೊಡ್ರಿ ಅಂದರು. 50,000 ರೂಪಾಯಿ ಅಮೌಂಟು, ಶೀಲ್ಡು ಎಲ್ಲ ಇಟ್ಟಿದ್ರು. ಕರೆದು ಅವ್ರ ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ರು. ನಾನು ನಮಸ್ಕಾರ ಮಾಡಿದೆ. ಕಮಿಷನರಲ್ಲ, ಪೊಲೀಸ್ ಕಮಿಷನರು, ಹಿರಿಯರು, ಸುಬ್ಬಾರೆಡ್ಡಿಯವರು ಭೀಷ್ಮ ಇದ್ದಂಗೆ. ಅಲ್ಲಮ್ಮ, ಏನಮ್ಮ ಇದು ಪವರ್ ನಿಮಗೆ, ಹೆಂಗಮ್ಮ ಇವೆಲ್ಲ ಭಗವಂತ ಎಲ್ಲೆಲ್ಲಿ ಇರ್ತೀರಾ, ಎಲ್ಲೋ ಹುಟ್ಟಿರ್ತೀರಾ, ಎಲ್ಲೋ ಬೆಳೆದಿರ್ತೀರಾ, ಎಲ್ಲೋ ಬಂದು ಇಷ್ಟು ಇದು ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ತಾಯಿ, ಅದು ಹೆಂಗಮ್ಮ ಮೆಮೊರಿ ಪವರ್ ನೆನ್ಪಿಟ್ಕೋತೀರಾ ಅನ್ನೋರು. ಎಲ್ಲ ನಿಮ್ಮ ಆಶೀರ್ವಾದ ಅಪ್ಪ, ನಿಮ್ಮಂಥವ್ರ ಆಶೀರ್ವಾದ ನಮಗೆ. ಯಾರೂ ಹಿರಿಯರನ್ನ ಪೂಜ್ಯರನ್ನು ಗೌರವಿಸ್ತಾರೋ ಅಲ್ಲಿ ತಾಯಿ ಇರ್ತಾಳಂತೆ, ಲಕ್ಷ್ಮಿ, ಕಲೆ ಸರಸ್ವತಿ ಇರ್ತಾಳಂತೆ, ಗಣಪತಿನೂ ಇರ್ತಾನಂತೆ, ವಿದ್ಯೆ. ನಾವು ಎಲ್ಲಿ ನಾನೇ ಅಂತ ಹೋಯ್ತೀವೋ ಅಲ್ಲಿ ಆಗಲ್ಲಪ್ಪ ಅಂತ. ಅವರು ತುಂಬ ನನಗೆ 3-4 ಪ್ರೋಗ್ರಾಮ್ ಕೊಡಿಸಿದ್ರು ಸುಬ್ಬಾರೆಡ್ಡಿ ಅಪ್ಪ ಅವರು. ಹಾಗೆ ಅದು ಜೀವನದಲ್ಲಿ ನಾವು ಏನೆಲ್ಲ ಸಾಧನೆ ಮಾಡಬೇಕು ಅಂತ ನಾವು ಆಸೆ ಇಟ್ಕೊಂಡಿರ್ತೀವೋ ಅದು ಒಂದೊಂದ್ಸರಿ ಆಗೋಕ್ಕಾಗೋದೇ ಇಲ್ಲ, ಅದಾಗಿ ಹುಡಿಕೊಂಡು ಬರ್ತದೆ. ನಾನು ಇವತ್ತು ಈ ಸಾಧನೆ ಮಾಡ್ತೀನಿ, ಉದಯ ಟಿ ವಿಲಿ ಕೂತ್ಕೊಂಡು ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಕನಸಲ್ಲೂ ನಾನು ತಿಳ್ಕೊಂಡಿರಲಿಲ್ಲ. ಭಗವಂತನ ದಯೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅವನ ದಯೆ ಇವತ್ತು ನನ್ನ ಮೇಲೆ ಬಿತ್ತು. ಗಣಪತಿ ತಾಯಿದು ಹಬ್ಬದ ದಿನನೇ ಯಾಕೆ ಕಣ್ಣೀರಾಗ್ತೀಯ ತವ್ರ ಮನೆ ನೆನೆಸ್ಕೊಂಡು ನಾವಿದ್ದೀವಿ. ಬಾಯಿಲಿ ನಿನ್ನ ಪ್ರತಿಭೆ, ಟ್ಯಾಲೆಂಟು ಇಡೀ ಕರ್ನಾಟಕಕ್ಕೆ ಗೊತ್ತಾಗಲಿ, ಎಲ್ಲದಕ್ಕಿಂತ ಹೆಚ್ಚಾಗಿರೋದು ಗೊತ್ತಾಗಲಿ ಅಂತ ಆ ತಾಯಿ ನನ್ನ ಇಲ್ಲಿ ಕರ್ಕೊಂಬಂದಿದ್ದಾಳೆ. ಭಾಳ ಖುಷಿ ಅನಿಸ್ತಾ ಇದೆ. ನಾನು ಮನದಾಳಗಳನ್ನ ನಿಮ್ಮ ಹತ್ರ ಹೇಳ್ಕೊತಾ ಇರೋದು. ಇದಕ್ಕಿನ್ನೇ ಇನ್ನೇನು ಬೇಕಿದೆ ಜೀವನದಲ್ಲಿ ಅಲ್ವಾ? ಹೌದು ಹೌದು. ಮೈಸೂರು ಭಾಗದಲ್ಲಿ ದಕ್ಷಯಜ್ಞ ನಾಟಕ ಮಾಡ್ತಾರೆ. ದಕ್ಷಯಜ್ಞ ನಾಟಕ ಅಂದರೆ ಈ ಭಾಗ ಕುರುಕ್ಷೇತ್ರ, ಆ ಭಾಗ ದಕ್ಷಯಜ್ಞ. ಅದರಲ್ಲಿ ನಾನು ಋಷಿ ಪಾತ್ರ ಮಾಡಿಸೋರು, ಭೃಗು ಋಷಿ ಅಂತೇಳಿ. ವಜ್ರಮುನಿಯವರು ಶ್ರೀನಿವಾಸ ಕಲ್ಯಾಣದಲ್ಲಿ ಕಾಲಲ್ಲಿ ಕಣ್ಣಿರತ್ತೆ, ಶ್ರೀನಿವಾಸನ್ಗೆ ಹೋಗಿ ಎದೆಗೆ ಒದ್ದು ಬಿಡ್ತಾರೆ. ಒದ್ದಾಗ ಲಕ್ಷ್ಮಿ ಕೋಪ ಮಾಡ್ಕೊಂಡು ಅವನು ಕಾಲಲ್ಲಿ ಒದ್ದ ಅಂತ ಹೋಗ್ತಾರೆ. ಆಗ ಅವನು ಕಣ್ ಕೀಳ್ತಾರೆ ನೋಡಿ. ಹೌದು ಹೌದು, ಆ ಪಾತ್ರ ಮೇಡಮ್. ಅಮ್ಮ ಹೇಳ್ತಾ ಇದ್ರಿ ನೀವು ದಕ್ಷಯಜ್ಞ ಆ ನಾಟಕದ ಬಗ್ಗೆ ಹೇಳ್ತಾ ಇದ್ರಿ. ಅಮ್ಮ ಹೇಳಿ ಅಮ್ಮ. ಸುತ್ತೂರು ಮಠ ಜಯಂತ್ಯೋತ್ಸವ, ಶಿವರಾತ್ರೇಶ್ವರ ದೇಶಿಕೇಂದ್ರ ಸ್ವಾಮೀಜಿಯವರು ಅಲ್ಲಿ ದಕ್ಷಯಜ್ಞ ನಾಟಕ ಇಡ್ಸಿದ್ರು. ಆಮೇಲೆ ನಂಜನಗೂಡಲ್ಲಿ ನಂಜುಂಡೇಶ್ವರನ ದೇವಸ್ಥಾನ ಮುಂದೆ 1.5 ಲಕ್ಷ ಜನ ಸೇರಿದ್ರು ಜಾತ್ರೆ. ಶಿವರಾತ್ರಿ
ಜಾಗರಣೆ. ಅವತ್ತು ನಮ್ಮದೇ ನಾಟಕ ದಕ್ಷಯಜ್ಞ, ನಂದೇ ಟ್ರೂಪು ಎಲ್ಲ ಮೈಸೂರವರು ಅವರೆಲ್ಲ ಕೊಲೆ ಹಾಕಿ ಅಲ್ಲಿ ಮಾಡಿದ್ದೆ. ದಕ್ಷಯಜ್ಞದಲ್ಲಿ ಹಾಡೆಲ್ಲ ಬರ್ತದಲ್ಲಿ ಪಾತ್ರದಲ್ಲಿ ಯಜ್ಞ ನಡ್ಸೋಕೆ ಅಂತ ಕಮಂಡೆಲ್ಲ ಹಿಡ್ಕೊಂಡು ಋಷಿ ಬರ್ತಾನೆ, ಅಲ್ಲಿ ಹಾಡಾಡ್ಬೇಕು ಮೇಡಮ್. ಬಿಟ್ಟೇ ಇಲ್ಲ ನಾನು ಪ್ರಾಕ್ಟೀಸ್. ನಮ್ಮ ಮೇಷ್ಟ್ರನ್ನ ನಾನೇ ಕರೆಯೋದು, ಬರಲ್ಲ ಅಂದ್ರು ಸಹ ನನ್ನ ಗೌರವ ಪ್ರಶ್ನೆ ಸರ್, ಒಂದು ಹೆಣ್ಮಗಳು ಮಾಡ್ತೀನಿ, ಶಿವರಾತ್ರಿ ಅಷ್ಟು ಜನ ಸೇರ್ತಾರೆ, ಎಲ್ಲ ದ್ರೋಣ ಕ್ಯಾಮ್ರಾ ಎಲ್ಲ ಬಿಟ್ಟಿರ್ತಾರೆ, ನಮ್ಮ ಅದೇ ಪ್ರಶ್ನೆ ಸರ್. ಪಾಪ ಅವರು ಗುರುಗಳು, ಪಾಪ ನಮ್ಮ ನಂಜುಂಡ ಸ್ವಾಮಿ ಅವರು ಅಂತೇಳಿ, ಗೋವಿಂದ ಸಾರು ಅಂತೇಳಿ ಸುಮಾರು ಜನ ಮೈಸೂರು ಭಾಗದವರು ಪ್ರಾಕ್ಟೀಸ್ ಮಾಡಿಸಿ ಕಲಿಸಿದ್ರು, ಬಿಡಲಿಲ್ಲ. ಕಲ್ತ್ಕೊಂಡೆ. ಕೃತವಾ ನಾ ನಡೆಸಿ ನೋಡುವೆ ದರೆಯ ದಗ ಧಗಿಸಿ ಮೆರವೆ ಕೃತವಾ ನಾ ನಡೆಸಿ ನೋಡುವೆ ದರೆಯ ದಗ ಧಗಿಸಿ ಮೆರವೆ ಕೃತವಾ ಹರಿಹರ ಋತ ಗಣತ ಗತಿ ಗಮನ ಗೆರೆಯ ಗುಣದ ಧರಣಿಯಾಗವಿದು ದುಹಂತ ವಿಹತ ಧರಣಿಯಾಗವಿದು ದುಹಂತ ವಿಹತ ದುರವಿಜಯ ರಣಕೃತವ ಧರಿಸುವೆನು ಕೃತವಾ ನಾ ನಡೆಸಿ ನೋಡುವೆ ಧರೆಯ ದಗ ಧಗಿಸಿ ಮೆರವೆ ಕೃತವಾ ದಗ ಧಗಿಸಿ ಮೆರವೆ ಕೃತವಾ ದಗ ಧಗಿಸಿ ಮೆರವೆ ಕೃತವಾ. ಈ ಥರ ಹಾಡುಗಳು. ಆಮೇಲೆ ಒಂದು ಅಕ್ಷರ ಒಂದು ಇದನ್ನು ಬಿಡೋಕ್ಕಾಗಲ್ಲ, ಓದಕ್ಕೆ ಬರೋಲ್ಲ, ಕಲಿಬೇಕು. ಆಮೇಲೆ ಡೈಲಾಗ್ಗಳು ಹಾಗೆ ಇತ್ತು ಅದರಲ್ಲಿ. ಅಷ್ಟು ಶ್ರಮಪಟ್ಟು ಕಲಿತೆ. ಆಮೇಲೆ ನನಗೆ ಸಂಭಾವನೆ ಏನೂ ಕೇಳ್ತಿರ್ಲಿಲ್ಲ. ನಾನು ಫಸ್ಟು ನಾನು ನುಗ್ಗಬೇಕು, ಅದಿಲ್ಲಿ ಜಯಿಸ್ಬೇಕು. ಜಯಿಸ್ಮೇಲೆ ಬರ್ತಾಳೆ ಅವಳು ಲಕ್ಷ್ಮಿ. ಫಸ್ಟೇ ನಾನು ಲಕ್ಷ್ಮಿಗೆ ಆಸೆ ಪಟ್ಬಿಟ್ರೆ ನನ್ನ ರೆಸ್ಪೆಕ್ಟ್ ಹೊಟ್ಟಾಗುತ್ತೆ. ಫಸ್ಟು ರೆಸ್ಪೆಕ್ಟು, ಆಮೇಲೆ ಮನಿ. ಹೌದು ಮನಿಗೆ ಆಸೆ ಪಟ್ಟರೆ ರೆಸ್ಪೆಕ್ಟ್ ಕಳ್ಕೋಬೇಕಾಯ್ತು. ಅದರಿಂದ ಹಂಗೆ ಬಂದವಳು ನಾನು. ಆಮೇಲೆ ಒಬ್ಬೊಬ್ಬರು ಒಂದೊಂದು ನಾಟಕಕ್ಕೆ 30,000 40,000 ಕೊಟ್ಟು ಕರ್ಸೋರು ನನ್ನ ಗಂಡು ಪಾತ್ರ. ಎಲ್ಲೇ ಹಳ್ಳಿಗಳಿಗೆ ಹೋಗ್ಲಿ, ದುರ್ಯೋಧನ ಪಾತ್ರಕ್ಕೆ ಮನೆ ಕರಿ ಕೊಡ್ರಿ, ಅವ್ರಿಗೆ 20-30 ಸಾವಿರ ರೂಪಾಯಿ. ಪಾಪ MTB ನಾಗರಾಜಣ್ಣ ಅವ್ರ ಮನೆ ಮುಂದೆನೇ ನಾಟಕ ಮಾಡಿಸಿದ್ರು. ಅವರಂತೂ ಎಷ್ಟು ಸ್ಟೇಜಲ್ಲಿ ಹೇಳಿದ್ದಾರೆ ನನ್ನ ಬಗ್ಗೆ. ಸೋಮಣ್ಣವರು, ರಾಜಕಾರಣಿಗಳು, ಕೆಲವರೆಲ್ಲ ಕಲಾವಿದಿ ಬಗ್ಗೆ ಸುಮಾರು ಜನ ಪ್ರಶಂಸೆ ಮಾಡಿ. ಆದರೆ ನನಗೊಂದು ನೋವೇನೆಂದರೆ, ಸರ್ಕಾರದಲ್ಲಿ ಎಲ್ಲ ಅವಾರ್ಡು ಕೊಟ್ಟಿದ್ದಾರೆ, ನಾಟಕ ಅಕಾಡೆಮಿ ಪ್ರಶಸ್ತಿನೇ ಕೊಟ್ಟಿಲ್ಲ. ನಂಬ್ತೀರಾ? ಪ್ರತಿಯೊಂದು ಕಿತ್ತೂರಾಣಿ ಚೆನ್ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಸಮಾಜ ರತ್ನ, ಡಾಕ್ಟರ್ ಎಲ್ಲ ಕೊಟ್ಟಿದ್ದಾರೆ. ನಾನು ಹೋಗಿ ನನ್ನನ್ನು ನಾನು ಪರಿಚಯ ಮಾಡಿಕೊಂಡು ನಾಟಕ ಅಕಾಡೆಮಿ ಪ್ರಶಸ್ತಿ ಕೊಡ್ರಿ ಅಂತ ಕೇಳಬೇಕಮ್ಮ. ನಾನು ಕರೆದು, ಅದು ಗಡಿ ಭಾಗ ಚಾಮರಾಜನಗರದಲ್ಲಿ ನಾನೊಬ್ಬಳೇ ಹೆಣ್ಮಗಳಿರೋದು, ಪುರುಷ ಪ್ರಧಾನ ಪಾತ್ರ ಮಾಡೋಳು. ನಾಗರತ್ನಮ್ಮ ಅಂತ ಹಿರಿಯ ಕಲಾವಿದರಿದ್ರು, ಭೀಮನ ಪಾತ್ರ ಮಾಡೋರು. ಅವರು ನಾನು ಕರೆದು ತಲೆ ಮೇಲೆ ಕೈ ಇಟ್ಟು ಒಂದೇ ಒಂದು ಮಾತು ಹೇಳಿದ್ರು, ಎಲ್ಲ ಮಾಡು ಕಂದ, ನಿನಗೆಲ್ಲ ಟ್ಯಾಲೆಂಟು ಪ್ರತಿಭೆ ಇದೆ ಕಂದ, ಅಹಂಕಾರ ಪಡಬೇಡ, ನಾನು ಅನ್ಬೇಡ. ಕಲಾ ಇದು ಸಮುದ್ರ, ಒಂದು ಬಕ್ಸೆ ನೀರು ತೊಗೊಂಡು ಕುಡಿದ್ರು ಕಡಿಮೆ ಆಗಲ್ಲ, ಕಲಿಬೇಕು ಅನ್ನತ್ತೆ ಅನ್ನೋರು. ರಾಜ್ಕುಮಾರ್ ಅವರು ಒಂದು ದಿನ ನಾನು ಅವ್ರು ನೋಡಬೇಕು, ಊರಿನವಳು ಅಂತ ನಾನು ಈ ಪಾತ್ರದ ಬಗ್ಗೆ ಮಾತಾಡಬೇಕು ಅಂತ ಹೋದಾಗ ತಳ್ಳಿಬಿಟ್ಟ ನನ್ನ. ಹತ್ರಕ್ಕೆ ಬಿಡಲಿಲ್ಲ. ಒಬ್ಬ ಚೆನ್ನಯ್ಯ ಅಂತ ಇದ್ರು, ಅವ್ರ ಜೊತೆ ಬಿಡಲೇ ಇಲ್ಲ ನನ್ನ ಅದೃಷ್ಟ ಹೆಂಗೆ ಬಂತು ಅಂದರೆ, ಉಶ್ ಫಿಲಮು ನನಗೆ ಅವ್ರ ಮನೇಲಿ ಶೂಟಿಂಗು ಹೇಳಿ ಕಳ್ಸೋರೆ ಮನೆಗೇನೆ, ಅಣ್ಣವ್ರ ಮನೆಗೇನೆ. ಅಲ್ಲಿ ಅಣ್ಣವ್ರು ಕೂತಿದ್ರು, ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಭಗವಂತ ಅಲ್ಲಿ ತಳ್ಳಿಬಿಟ್ರು ನನ್ನ. ಇವತ್ತು ಅವ್ರ ಮುಂದೆನೇ ಬಂದು ನಿಂತ್ಕೊಂಡು ಅವ್ರು ಮಾತಾಡೋಂಗೆ ಸೀದಾವಾಗಿ ಅಡ್ಡಾಡ ಬಿದ್ದುಬಿಟ್ಟೆ ಅವ್ರಿಗೆ. ಯಾಕೆನೆ ಆ ಭಾವನೆ ಪೌರಾಣಿಕ ಇದರಲ್ಲಿದ್ನಲ್ಲ, ಅವ್ರನ್ನ ಅದ್ರಲ್ಲಿ ನೋಡಿ ನಾನು ಬಿದ್ದುಬಿಟ್ಟೆ ಕಾಲ್ಗೆ. ಅವರು ಎಲ್ಲಿ ಗುರ್ಸಿದ್ರು ಏನೋ ನಂಗೆ ಗೊತ್ತಿಲ್ಲ. ನೋಡ್ದೆ ಅವತ್ತು ಅವ್ನು ತಳ್ದ, ಇವತ್ತು ಬಂದಿಲ್ವ ಇಲ್ಲಿಗೆ ನೀನು ನೋಡಿದೆ. ಭಗವಂತ ಅವ್ರಿಗೆ ಮೆಮೊರಿ ಪವರ್ ಭಾಳ. ಒಂದು ಸರಿ ಏನಾರು ನೀವು ನೋಡ್ಬಿಟ್ರೆ ಅದನ್ನ ಮೆಮೊರಿ ಪವರ್ ಇಟ್ಕೊಂಬಿಡೋರು. ಆಶೀರ್ವಾದ ಮಾಡಿದ್ರು ನಂಗೆ ಅವರು ಅವತ್ತು. ಒಳ್ಳೇದಾಗತ್ತು ಹೋಗು ಅಂದರು. ಅದು ಇವತ್ತು ನನಗೆ ಕಾಪಾಡ್ಕೊಂಬಂತು. ಅದು ಅವ್ರ ಆಶೀರ್ವಾದ, ಹಿರಿಯರದು, ಅಂಥವ್ರ ಪಾದದ ಧೂಳು ನಾವೆಲ್ಲ. ಅದರಿಂದ ಅವರಿಂದ ನನಗೆ ಇಷ್ಟು ಮಟ್ಟಿಗೆ ಬೆಳೆಯೋಕ್ಕೆ. ಆದರೂ ನಾನು ನೀವು ಯಾವುದೇ ಏನೇ ಕೆಲಸ ಕೊಟ್ಟರು ಅದು ಮುಗಿಯೋವರೆಗೂ ನಾನು ಬಿಡಲ್ಲ, ಚೊಕ್ಕವಾಗಿ ಮಾಡ್ತೀನಿ. ಯಾವುದೇ ನೀವು ಇಂಥದ್ದು ಬೆರಳಲ್ಲಿ ತೋರಿಸಿದ್ರೆ ಧರ್ಮವಾಗಿ ಮಾಡ್ತೀನಿ. ನನ್ನ ತನ ಬಿಡದೆ ಸಂಸ್ಕೃತಿ ಸಮಾಜದಲ್ಲಿ ಗೌರವವಾಗಿ ಒಬ್ಬ ಕಲಾವಿದೆಯಾಗಿ ಕೆಲಸ ಮಾಡಿ ಯಾವುದೇ ಕೊಟ್ಟರು ಮಾಡ್ತೀನಿ. ಆದರೆ ನನ್ನ ತನ ನಾನು ಎಲ್ಲೂ ಬಿಟ್ಕೊಟ್ಟಿಲ್ಲ, ಬಿಡೋದು ಇಲ್ಲ, ಸಲಾಮು ಹೊಡಿಯಲ್ಲ. ಅಮ್ಮ, ನೀವು ಹೇಳಿದ್ರಿ ಚಾಮರಾಜನಗರ ನಮ್ಮ ಊರು ಅಂತ, ಅಂದರೆ ಅಣ್ಣವರ ಊರತ್ರ. ನೀವು ಅಷ್ಟೆಲ್ಲ ಮಾಡಿದ್ದೀರಾ, ಅಷ್ಟೆಲ್ಲ ನೋಡಿದ್ದೀರಾ ಅಂತಂದರೆ ಅವರ ಎಲ್ಲ ಸಿನಿಮಾಗಳನ್ನು ನೀವು ಫಾಲೋ ಮಾಡಿರ್ತೀರ, ನೀವು ನೋಡಿರ್ತೀರ. ಅವರು ಮಾಡಿರೋ ಪಾತ್ರದ್ದು ಯಾವುದಾದ್ರೂ ಡೈಲಾಗ್ ಹೇಳ್ಬೋದಾ? ನಿಮಗೆ ಯಾವ್ದು ಇಷ್ಟ ಅವ್ರು ಮಾಡಿರೋ ಪಾತ್ರ? ಅವ್ರದ್ದು ಎಲ್ಲ ಪಾತ್ರನೂ ಇಷ್ಟ. ಬಟ್ ನಾನು ಬಬ್ರುವಾಹನ, ಭಕ್ತ ಪ್ರಹ್ಲಾದ, ಮಯೂರ ಇಂಥ ಪಿಕ್ಚರ್ನ ಒಂದು 100 ಸರಿ ಹೋಗಿ ನೋಡೋನು.
ಕೃಷ್ಣ ಟಾಕೀಸ್ ಅಂತ ಇತ್ತು ಆ, ನಮ್ಮೂರಲ್ಲಿ. ಚಿಕ್ಕವಳು ಗುಡು 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 ಅಂತ ಓಡಾಬಿಡೋನು ಟಾಕೀಸ್ಗೆ. ಟಿಕೆಟು ಇಲ್ಲ ಏನಲ್ಲಿ ನುಕ್ಕ ನೋಟಬಿಡೋನು ಸಂದಿಲಿ. ಆ, ಅವ್ ಬಿಡ್ತಾನೆ ಇಲ್ಲ ಅವ್ರು. ಆಮೇಲೆ ಅಣ್ಣವ್ರು ಬಂದವ್ರೆ ಗಾಜಿನೂರಿಗೆ ಅಂತ ಏನಾದ್ರು ಗೊತ್ತಾಗ್ಬಿಟ್ರೆ ಹಂಗಾರು ಬಸ್ ಹಿಡ್ಕೊಂಡು ಏನೋ ಹಿಡ್ಕೊಂಡು ಹೋಗಿ ಅವ್ರು ಅಲ್ಲಿಗೆ ಹೋಗ್ಬಿಡ್ತಿದ್ದೆ ಊರಿಗೆ. ಅಲ್ಲಿ ಚಿಕ್ಕವಳಿದ್ದಾಗಲೇ ಬಟ್ ಸಿಗ್ತಿರ್ಲಿಲ್ಲ ನಮಗೆ. ಅವ್ರು ಅಲ್ಲಿ ಇಲ್ಲಿ ತೋಟ ಅದು ಇದು ಹೊಂಟಾಗಿರೋರು. ಬಹಳ ಅವ್ರು ಕಂಡ್ರೆ ನನಗೆ ಅಷ್ಟು ಇಷ್ಟ. ಅವರು ಪೌರಾಣಿಕ ಬಬ್ರುವಾಹನ ಡೈಲಾಗು, ಅವರು ಇನ್ನೊಬ್ರು ಕನ್ನಡಕ್ಕೊಬ್ಬನೇ ರಾಜಕುಮಾರ, ಇನ್ನೊಬ್ರು ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮಕ್ಕಳು ಅಷ್ಟೇ ಪಾತ್ರ. ಕೆಲವು ಎಲ್ಲ ವಿಚಾರಗಳಲ್ಲಿ ಭಾಳ ಖುಷಿ ಅನಿಸುತ್ತೆ. ನಾನು ಅವರು ಊರಲ್ಲಿ ನಾನು ಒಬ್ಳು ಹುಟ್ಟಿದ್ದೀನಲ್ಲ ಅನ್ನೋದು ಒಂದು ಖುಷಿ ಅನಿಸುತ್ತೆ. ಬಬ್ರುವಾಹನದ್ದು ಒಂದು ಡೈಲಾಗು, ಅದು ಹಾಡಿ. ಖಂಡಿತ ಹೇಳಿ ಅಮ್ಮ. ಏನು ಪಾರ್ಥ, ಕೆಂಗಣ್ಣಿನಿಂದ ನೋಡಿ ಕೆಕ್ಕರಿಸಿ ನೀನು ನನ್ನನ್ನು ಗೆಲ್ಲಲಾರೆ. ಪರಮ ಪತಿವ್ರತೆಯಾದ ನನ್ನ ತಾಯಿಯನ್ನು ನಿಂದಿಸ ಮರುಕ್ಷಣದಲ್ಲಿ ನಿನ್ನ ಪುಣ್ಯವೆಲ್ಲವೂ ನಶಿಸು ಹೋಯಿತು. ಎತ್ತು ನಿನ್ನ ಗಾಂಡಿವ, ಹೂಡು ನಿನ್ನ ಆ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮಾದಾಂಧ, ಅವರಿವರನ್ನು ಕೊಂದ ಮಾತ್ರಕ್ಕೆ ನೀನು ಅಜೇಯನಲ್ಲ. ಪಾರ್ಥ, ಫಲ್ಗುಣ, ಕಿರೀಟಿ ಎಂದು ದಶನಾಮಾಂಕಿತನಾದ ನನ್ನ ಪರಾಕ್ರಮವನ್ನು ನೀನೇನು ಬಲ್ಲೆ? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಆ ಪಾತ್ರ ನನಗೆ ಭಾಳ ಇಷ್ಟ. ಅವ್ರ ಊರಲ್ಲಿ ನಾವು ಹುಟ್ಟಿದ್ದಕ್ಕೆ ಕಲೀಲಿ, ನಾವೇನಾದ್ರು ಒಂದು ಸಾಧನೆ ಮಾಡಬೇಕು ಅಂತೇಳಿ ನಾನು ಎಲ್ಲ ಪಾತ್ರ ಯಾವುದೇ ಕೊಡಲಿ ನಾನು ಮಾಡ್ತೀನಿ. ಸಾಮಾಜಿಕ ಆಗಲಿ ಯಾವುದೇ, ಯಕ್ಷಗಾನನೂ ಅಷ್ಟೇ, ಯಾವ ಪಾತ್ರದಲ್ಲಾದರೂ ನಾನು ಮಾಡ್ತೀನಿ. ಭೀಮ ಮಾಡೋಕ್ಕಾದ್ರೆ ಏನು ಪ್ರಿಪೇರ್ ಮಾಡ್ಕೊಂಡ್ರಿ ನೀವು? ಭೀಮಂದು ಬಹಳ ಕಷ್ಟ ಮೇಡಮ್ ಅವೆಲ್ಲ. ಅಯ್ಯೋ, ಭೀಮನ್ ಪಾತ್ರ ಮಾಡ್ಬೇಕಂದ್ರೆ ಗದಾ ಯುದ್ಧ ಸೀನ್ ಎಲ್ಲ ಇರ್ತವೆ. ಆ ಗದೆಗಳು ತೂಕಗಳಿರ್ತವೆ, ಅದನ್ನ ಹಿಂಗೆ ತಿರುಗಿಸ್ಕೊಂಡು ಎತ್ಕೊಂಡು ರೌಂಡ್ ಹೊಡ್ಕೊಂಡು ಗದಾ ಯುದ್ಧ ಸೀನ್ ಎಲ್ಲ ಮಾಡಬೇಕು. ಆಮೇಲೆ ದ್ರೌಪದಿ ಹತ್ರ ಬಂದು ಅವಳು ಅಳ್ತಾ ನಿಂತಿರ್ತಾಳೆ. ಆವಾಗ ದ್ರೌಪದಿಗೆ ಬಂದು ಒಂದು ಹಾಡಿರುತ್ತೆ, ಅವನು ದ್ರೌಪದಿಗೆ ಕಾಂತೆ ಶಾಂತೆ ವರಧೀರಳಾಗಿ ವರಪತ್ನಿಯಾಗಿ ಮರುಗುವೆಯೇ ಕೆಲ್ಲೆ. ಪಾಂಡುಪುತ್ರರ ಪತ್ನಿಯಾಗಿ ನೀನು, ಪಾಂಡುಪುತ್ರರ ಪತ್ನಿಯಾಗಿ ನೀನು. ಆ ಹಾಡುಗಳನ್ನ, ಕಂದ ಪದ್ಯಗಳನ್ನ ಹಾಡುವಾಗ ಮೇಡಮ್ ನಮಗೆ ಅದೇನೋ ಗೊತ್ತಿಲ್ಲ ಮೇಡಮ್. ನಮ್ಮಮ್ಮ ಇವಳು ಇದಕ್ಕೆ ನಾನು ಗಂಡಾಗಬೇಕಾಗಿತ್ತು ಏನೋ ಗೊತ್ತಿಲ್ಲ, ಹೆಣ್ಣಾಗಿ ನನ್ನನ್ನು ಈ ಥರ ಪಾತ್ರಗಳು ಮಾಡೋಕ್ಕೆ ನಮ್ಮಮ್ಮ ನನಗೆ ಪ್ರೇರಣೆ. ನನ್ನ ತಾಯಿನೇ ಪ್ರೇರಣೆ. ಅವ್ರಿಗೆ ಮೊದಲೇ ಹೇಳೋರು ನಮ್ಮ ತಂದೆಗೆ, ಅವಳು ಅಲ್ಲಿ ಏನೋ ಒಂದಿದೆ, ಬಿಟ್ಬಿಡಿ ಅವಳಿಗೆ ಏನೋ ಒಂದು ಟ್ಯಾಲೆಂಟ್ ಇದೆ ಅಂತ. ಅದು ಇಲ್ಲಿವರೆಗೂ ನನ್ನ ಎಳ್ಕೊಂಬಂದೆ. ಈ 61 ವರ್ಷ ವಯಸ್ಸಲ್ಲೂ ನನಗೆ ಹಿಂಗೆ ಶಕ್ತಿ ಕೊಟ್ಟವನೇ. ನೀವು ಹೇಳಿದ್ರಿ 61 ವರ್ಷ ನನಗೆ ಅಂತ. ನಿಜವಾಗ್ಲೂ 61 ವರ್ಷ ಅಲ್ಲ, 16 ವರ್ಷದ ಮಕ್ಕಳಿಗೆ ಎಷ್ಟು ಎನರ್ಜಿ ಇರುತ್ತೋ ಅದಕ್ಕಿಂತ ಡಬಲ್ ಎನರ್ಜಿ ಇದೆ ನಿಮಗೆ. ನಿಮ್ಮಂಥವರು ನಮ್ಮ ಇಂಡಸ್ಟ್ರಿಯಲ್ಲಿರೋದು ನಮ್ಮ ಹೆಮ್ಮೆ ಅಮ್ಮ. ನಮ್ಮ ಜೊತೆ ಕುತ್ಕೊಂಡು ಇಷ್ಟೊತ್ತು ಮಾತಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ನಮಗೆ ಒಂದು ಲೆಸನ್ ಆಗುತ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಗುಡುಗು ಮಿಂಚು ಎಲ್ಲ ಒಟ್ಟಿಗೆ ಬಂದಂಗಾಯಿತು. ಅಷ್ಟಿತ್ತು ಪಂಕಜಮ್ಮ ಅವರ ಎನರ್ಜಿ. ಒಬ್ಬ ಸ್ತ್ರೀಯಾಗಿ ಆಂಜನೇಯ, ದುರ್ಯೋಧನ, ಭೀಮ ಪಾತ್ರಗಳನ್ನ ಮಾಡೋದು ಅಂದರೆ ಸುಲಭನೇ ಅಲ್ಲ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತಿದ್ದೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.